ಸಚಿವರಾಗಿರುವ ನಾಗೇಂದ್ರ ರಾಜೀನಾಮೆ ಕೊಡಬೇಕು ಅವರನ್ನ ಸಚಿವ ಸಂಪುಟದಲ್ಲಿ ಇರಿಸಿಕೊಳ್ಳಬಾರದು ಅಂತ 8 ದಿನ ಬಿಜೆಪಿಯವರು ಹೋರಾಟ ಮಾಡಿದ್ರು. ಜೆಡಿಎಸ್ನ ಬೆಂಬಲದೊಂದಿಗೆ ಅಧಿವೇಶನ ನಯಾ ಪೈಸೆ ನಡೆಯಲಿಲ್ಲ. ಅದರ ಮಧ್ಯದಲ್ಲಿ ಅಧಿವೇಶನ ನಡೀತಾ ಇರುವಾಗಲೇ ಒಂದು ಪಾದಯಾತ್ರೆ ಮಾಡ್ತಾರೆ ಅಂತ ಸುದ್ದಿ ಬಂದಿತ್ತು. 23ನೇ ತಾರೀಕು ಅಂದರೆ 2 ದಿನಗಳ ಹಿಂದೆ ಭಾನುವಾರ ಶುರುವಾಗಬೇಕಾಗಿತ್ತು ಪಾದಯಾತ್ರೆ. ಅದರ ಬಗ್ಗೆ ಬಹಳಷ್ಟು ಗೊಂದಲಗಳು ಬಂದವು. ರಾಯಚೂರು ಜಿಲ್ಲೆಯ ದೇವದುರ್ಗದಿಂದ ಬಳ್ಳಾರಿ ತನಕ ಪಾದಯಾತ್ರೆ ರಾಮುಲು ಅವರು ನೇತೃತ್ವ ವಹಿಸ್ತಾರೆ ಅಂತ ಆರಂಭಿಕ ಸುದ್ದಿ ಬಂದದ್ದು. ದೇವದುರ್ಗ JDS MLA ಇದ್ದಾರೆ ಕರೆಮ್ಮ ನಾಯಕ್. ಅವ್ರು ಕೇಳಿದ್ರಂತೆ, ನಮ್ಮ ಕ್ಷೇತ್ರದಿಂದ ಶುರು ಮಾಡ್ತೀರಿ, ST ಸಮುದಾಯದ ಓಟ್ಗಳಿದ್ದಾವೆ, ST ಸಮುದಾಯದ ನಾಯಕರಾಗಿರುವ ನಾಗೇಂದ್ರ ವಿರುದ್ಧ ನೀವು ಹೋರಾಟ ಶುರು ಮಾಡಿ ನಮಗೆ ತೊಂದರೆ ಆದರೆ ಏನು ಮಾಡೋದು ಆಮೇಲೆ ಅಂದ್ರಂತೆ. ಅಂದರೆ ಜಾತಿ ಲೆಕ್ಕಾಚಾರ ಅನ್ನೋದು ಎಷ್ಟು ಮುಖ್ಯ ಆಗುತ್ತೆ, ಭ್ರಷ್ಟಾಚಾರದ ಆರೋಪಕ್ಕಿಂತಲೂ ಜಾತಿ ಅನ್ನೋದು ಹೆಂಗೆ ಮೇಲೆ ಬರುತ್ತೆ ಅನ್ನೋದಕ್ಕೆ ಉದಾಹರಣೆ. ಅದರ ಬಗ್ಗೆ ಸಾಕಷ್ಟು ಚರ್ಚೆಗಳಾದವು. ಯಾವುದೋ ಒಂದು ಸಮುದಾಯ ದೂರ ಮಾಡ್ಕೊಂಡಂಗೆ ಆಗಬಾರ್ದು ಅನ್ನೋ ಮಟ್ಟಿಗೆ ಮಾತುಕತೆಗಳಾದವು. 23ಕ್ಕಂತೂ ಆಗಲಿಲ್ಲ ಅದು. ಈಗ ಇವತ್ತು ಎಂಟೈರ್ BJP ಟೀಮ್ ಸೇರಿಕೊಂಡು ಪಾದಯಾತ್ರೆಯ ಘೋಷಣೆಯನ್ನು ಮಾಡಿದ್ರು. ರಾಯಚೂರು ನಗರದಿಂದ ಬಳ್ಳಾರಿ ನಗರದ ತನಕ ಪಾದಯಾತ್ರೆ ಕೇವಲ ST ಸಮುದಾಯದ ನಾಯಕರುಗಳಷ್ಟೇ ಮಾಡೋದಲ್ಲ, ಇಡೀ BJPನೇ ಅದರಲ್ಲಿರೋದು ಅಂತ. ರಾಜ್ಯ BJP ಪೂರ್ತಿಯಾಗಿ ಅದರಲ್ಲಿ ಇರಬೇಕು. BJP JDSನ ಮೈತ್ರಿ ಎಷ್ಟು ಚೆನ್ನಾಗಿದೆ ಎಷ್ಟು ಚೆನ್ನಾಗಿಲ್ಲ ಅನ್ನೋದರ ಚರ್ಚೆ ಆಗ್ತಾ ಇದೆ. JDSನವರಿಗೆ ಪ್ರಯಾರಿಟಿ ಬಿಡದಿ ಟೌನ್ಶಿಪ್ ಅನ್ನು ವಿರೋಧಿಸಿ ನಡೀತಾ ಇರುವ ಹೋರಾಟ. ಅವರು ನಡೆಸಿದ ಪಾದಯಾತ್ರೆಗೆ, ನಿಖಿಲ್ ಕುಮಾರಸ್ವಾಮಿ ನೇತೃತ್ವದಲ್ಲಿ ನಡೆದ ಪಾದಯಾತ್ರೆಗೆ ಅಶೋಕ್ ಅವರು ಹೋಗಿ ಉದ್ಘಾಟನೆ ಮಾಡಿ ಬಂದರು. ಈಗ ಈ ಪಾದಯಾತ್ರೆಯನ್ನು ಕುಮಾರಸ್ವಾಮಿಯವರು ಬಂದು ಉದ್ಘಾಟನೆ ಮಾಡ್ತಾರಂತೆ. ಒಂದು ಕಡೆ ರಾಜ್ಯ BJPಯ ಒಗ್ಗಟ್ಟು, ಐ ಥಿಂಕ್ ಇಂಥ ಒಗ್ಗಟ್ಟು ಪ್ರದರ್ಶನ ಆಗ್ತಾ ಇರೋದು ದಾವಣಗೆರೆ ಬೈ ಎಲೆಕ್ಷನ್ ಆದಮೇಲೆ ನೆಕ್ಸ್ಟ್ ಇದೇ ಇರಬೇಕು. ಮುಂಗಾರು ಅಧಿವೇಶನ ಅದ ಟೋಟಲ್ ಪೀರಿಯಡ್ ಏನಿತ್ತಲ್ಲ, ಅಲ್ಲಿ ಒಗ್ಗಟ್ಟು ಕಾಣಿಸ್ತಾ ಇತ್ತು. ನೆನ್ನೆನೇ ಹೇಳಿದೆ ನಾನು, ಕಾರ್ಯಕರ್ತರಿಗೆ ಬೇಜಾರು ಬಂದೋಗಿತ್ತು. ಏನು ಮಾಡ್ತಿದ್ದಾರೆ ನಮ್ಮ ನಾಯಕರು, ಒಂದು ವಿರೋಧ ಪಕ್ಷವಾಗಿ ಮಾಡಬಹುದಾದ ಕೆಲಸ ಮಾಡ್ತಿದ್ದಾರಾ ಅನ್ನೋ ಪ್ರಶ್ನೆಯನ್ನು BJPಯ ಕಾರ್ಯಕರ್ತರೇ ಕೇಳೋ ಹಾಗಾಗಿತ್ತು. ಅವರಿಗೆ ಸಮಾಧಾನ ತಂದಿದೆ BJP ನಡೆಸಿದ ಹೋರಾಟ. ಇವತ್ತು ಪತ್ರಿಕಾಗೋಷ್ಠಿಯಲ್ಲಿ ಪಾದಯಾತ್ರೆಯ ವಿಷಯವನ್ನು ಘೋಷಿಸುವುದಕ್ಕಿಂತ ಮೊದಲು ಒಂದು ಸುದೀರ್ಘ ಸಭೆ ನಡೆಸಿದ್ರು. ವಿಜೇಂದ್ರ, ಅಶೋಕ್, ಛಲವಾದಿ ನಾರಾಯಣ ಸ್ವಾಮಿ, ಗೋವಿಂದ ಕಾರಜೋಳ್, ಡಾಕ್ಟರ್ CN ಅಶ್ವಥ್ ನಾರಾಯಣ್, ಶ್ರೀರಾಮುಲು, ಜನಾರ್ದನ್ ರೆಡ್ಡಿ, ರಾಜು ಗೌಡ, ದೊಡ್ಡನಗೌಡ ಪಾಟೀಲ್, ಶೈಲೇಂದ್ರ ಬೆಲ್ದಾಳೆ, ಮಾನಪ್ಪ ವಜ್ಜಲ್, ಶಿವರಾಜ್ ಪಾಟೀಲ್, CT ರವಿ ಅವರು ಸೇರಿದಂತೆ ಅನೇಕ ನಾಯಕರುಗಳಿದ್ದರು. ಅದಾದ ನಂತರ ಪತ್ರಿಕಾಗೋಷ್ಠಿ ಮಾಡಿ ಪಾದಯಾತ್ರೆಯ ಘೋಷಣೆ ಮಾಡಿದ್ರು. ಸೆಪ್ಟೆಂಬರ್ 1ರಿಂದ 10ನೇ ತಾರೀಖಿನ ತನಕ ಪಾದಯಾತ್ರೆಯಂತೆ. ಟೋಟಲ್ 170 ಕಿಲೋಮೀಟರ್ ಇದೆ ಇದು. ರಾಯಚೂರಿನ ಗುರಗುಂಟದಿಂದ ಶುರುವಾಗುತ್ತೆ. ಲಿಂಗಸ್ಗೂರು, ಮಸ್ಕಿ, ಸಿಂಧನೂರು, ಶಿರಗುಪ್ಪ, ತೆಕ್ಕಲಕೋಟೆ, ಸಿಂದಗೇರಿ, ಬಳ್ಳಾರಿ, ಒಟ್ಟು 170 ಕಿಲೋಮೀಟರ್ ರೂಟ್ ಮ್ಯಾಪ್ ನೋಡ್ತಾ ಇದ್ದೀರಿ. 6 ವಿಧಾನಸಭಾ ಕ್ಷೇತ್ರಗಳನ್ನು ಹಾದು ಹೋಗುತ್ತೆ ಪಾದಯಾತ್ರೆ. ವಿಜೇಂದ್ರ ಅವರು ಮಾತಾಡಿದರೆ, ಕೇಳಿಸ್ಕೊಳ್ಳಿ. ಅಧಿವೇಶನ ಪ್ರಾರಂಭ ಆಗುವ 10 ದಿನ ಮುಂಚಿತವಾಗಿಯೇ ನಾವು ಪತ್ರಿಕಾಗೋಷ್ಠಿಯನ್ನು ನಡೆಸಿದ್ವಿ. ವಾಲ್ಮೀಕಿ ಅಭಿವೃದ್ಧಿ ನಿಗಮದ ಹಗರಣದಲ್ಲಿ ಪ್ರಮುಖ ಆರೋಪಿ ಅನ್ಸ್ಕೊಂಡಿರ್ತಕ್ಕಂಥ ನಾಗೇಂದ್ರ ಅವರನ್ನ ಯಾವುದೇ ಕಾರಣಕ್ಕೂ ಕ್ಯಾಬಿನೆಟ್ ಅಲ್ಲಿ ಮುಂದುವರಿಸಬಾರದು. ನಾವು ಅಧಿವೇಶನದಲ್ಲಿ ರಾಜ್ಯದ ಜ್ವಲಂತ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿದೆ. ಭೀಕರ ಬರ, KPSC ಹಗರಣ, ಉತ್ತರ ಕರ್ನಾಟಕದ ಸಮಸ್ಯೆಗಳ ಬಗ್ಗೆ ನಾವು ಚರ್ಚೆ ಮಾಡಬೇಕಾಗಿತ್ತು. ಬಿಡದಿ ಮತ್ತೆ ನೈಸ್ ಪ್ರಾಜೆಕ್ಟ್ ಬಗ್ಗೆನೂ ಕೂಡ ಚರ್ಚೆ ಆಗಬೇಕಾಗಿತ್ತು. ಹಾಗಾಗಿ ನಾವು ಏನು ಆಗ್ರಹ ಮಾಡಿದ್ವಿ ಅಂತ ಹೇಳಿದ್ರೆ, ನಾನು ಮತ್ತೆ ನಮ್ಮ ವಿಪಕ್ಷ ನಾಯಕರುಗಳು, ಕಳಂಕಿತ ಸಚಿವರನ್ನ ಕೈ ಬಿಡಿ. ಚಂದ್ರಶೇಖರ್ ಒಬ್ಬ ಅಧಿಕಾರಿ ಶಿವಮೊಗ್ಗದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ತಾರೆ, ಮತ್ತೆ ಅವರು ಡೆತ್ ನೋಟ್ ಅಲ್ಲಿ ಸ್ಪಷ್ಟವಾಗಿ ಉಲ್ಲೇಖ ಮಾಡಿದ್ರು. ಕೊನೆಗೆ ಅಂದಿನ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯನವರು ಸದನದಲ್ಲೇ ಒಪ್ಕೊಂಡ್ರು. ನಾಗೇಂದ್ರ ಅವರ ಒಬ್ಬ ಭ್ರಷ್ಟ ಸಚಿವನನ್ನ ಕ್ಯಾಬಿನೆಟ್ ಇಂದ ಕೈ ಬಿಡಬೇಕು. ಮತ್ತೊಂದು ಕಡೆ ಬರ, ರೈತರ ಸಂಕಷ್ಟಕ್ಕೆ ಸ್ಪಂದನೆ ಮಾಡಬೇಕು. ಉತ್ತರ ಕರ್ನಾಟಕದ ವಿಚಾರಗಳು, ನೀರಾವರಿ ಯೋಜನೆಗಳಿಗೆ ಆದ್ಯತೆಯನ್ನು ನೀಡಬೇಕು. ಎಲ್ಲವನ್ನು ತೆಗೆದುಕೊಂಡು ನಾವು ರಾಜ್ಯದ ಜನರ ಮುಂದೆ ಹೋಗಬೇಕು. ಸೆಪ್ಟೆಂಬರ್ 1ನೇ ತಾರೀಕಿಂದ 10ನೇ ತಾರೀಕುವರೆಗೂ ಪಾದಯಾತ್ರೆಯನ್ನ ನಾವು ಹಮ್ಮಿಕೊಂಡಿದ್ದೇವೆ. ರಾಯಚೂರು ಜಿಲ್ಲೆಯಿಂದ ಪ್ರಾರಂಭ ಆಗ್ತಕ್ಕಂಥ ನಮ್ಮ ಈ ಪಾದಯಾತ್ರೆ ಬಳ್ಳಾರಿನಲ್ಲಿ
ಸಮಾರೋಪ ಆಗ್ತದೆ. ನಾನು ವಿಪಕ್ಷ ನಾಯಕರು ಮಾನ್ಯ ಎಚ್ ಡಿ ಕುಮಾರಸ್ವಾಮಿ ಅವರು ಕೂಡ ಮಾತನಾಡಿದ್ದೇವೆ. ಅವರು ಕೂಡ ಸಮಾರೋಪಕ್ಕೆ ನಾವು ಬರ್ತೇನೆ ಅಂತೇಳಿ ಅವರು ಕೂಡ ಭರವಸೆ ನೀಡಿದ್ದಾರೆ. ಈ ಜನ ವಿರೋಧಿ, ಬಡವರ ವಿರೋಧಿ, ರೈತ ವಿರೋಧಿ ಇವರ ಬಣ್ಣವನ್ನ ಬಯಲಿಗೆ ಎಳಿಬೇಕು. ರಾಜ್ಯದ ಜನರಲ್ಲಿ ಜಾಗೃತಿನ ಮೂಡಿಸಬೇಕು. ಪಾದಯಾತ್ರೆಗೆ ಜೆಡಿಎಸ್ ಸಂಪೂರ್ಣ ಬೆಂಬಲವನ್ನು ನೀಡ್ತಾ ಇದೆ. ಉದ್ಘಾಟನೆಗೂ ಕೂಡ ಬರ್ತಾರೆ, ಸಮಾರೋಪಕ್ಕೂ ಕೂಡ ಬರ್ತಾರೆ. ವಿಜಯೇಂದ್ರ ಅವರು ದಿಲ್ಲಿಗೆ ಹೋಗಿದ್ದರು. ಸಂಘಟನಾತ್ಮಕ ಸಭೆ ಇತ್ತು. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಜೊತೆಗೆ ಸಭೆ ಮುಗಿಸಿದ ನಂತರ ಪಾದಯಾತ್ರೆಯ ವಿಷಯವನ್ನು ಚರ್ಚೆ ಮಾಡಿದ್ರಂತೆ. ರಾಷ್ಟ್ರೀಯ ಅಧ್ಯಕ್ಷ ನಿತಿನ್ ನಬೀನ್ ಅವರ ಜೊತೆಗೂ ಚರ್ಚೆ ಮಾಡಿದ್ದಾರೆ. ಗೃಹ ಸಚಿವ ಅಮಿತ್ ಶಾ ಅವರ ಜೊತೆಗೂ ಚರ್ಚೆ ಮಾಡಿದ್ದಾರೆ. ಅಲ್ಲಿಂದ ಗೋ ಹೆಡ್ ಸಿಕ್ಕ ಮೇಲೆ, ರೈಟ್ ಪಾದಯಾತ್ರೆ ಮಾಡಿ ನೀವು ಅಂದ ಮೇಲೆ ಕೇಂದ್ರ ಸಚಿವ ಕುಮಾರಸ್ವಾಮಿ ಅವ್ರಿಗೆ ಫೋನ್ ಮಾಡಿದ್ರಂತೆ. ಒಂದು ಪಾದಯಾತ್ರೆ ಮಾಡ್ತಾ ಇದ್ದೀವಿ, ಇಂಥ ಪ್ಲ್ಯಾನ್ ಇದೆ, ಇದಕ್ಕೆ ನಿಮ್ಮ ಸಹಕಾರ ಬೇಕು ಅಂದಿದ್ದಕ್ಕೆ ಖಂಡಿತವಾಗಿಯೂ ನಾನೇ ಬಂದು ಉದ್ಘಾಟನೆ ಮಾಡ್ತೀನಿ, ಉದ್ಘಾಟನಾ ಕಾರ್ಯಕ್ರಮಕ್ಕೆ ನಾನೇ ಬರ್ತೀನಿ ಅಂತ ಕುಮಾರಸ್ವಾಮಿ ಅವರು ಹೇಳಿದ್ದಾರೆ. ಪಾದಯಾತ್ರೆ ಅಂತೂ ಆಗ್ತಾ ಇದೆ 1ನೇ ತಾರೀಖಿನಿಂದ. ಈಗ ಒಂದು ಸ್ವಲ್ಪ ವಿಪಕ್ಷದಲ್ಲಿ ಜೀವ ಬಂದಂಗಾಯಿತು. ಅದರ ಜೊತೆಗೆ BJP JDSಗೂ ದೊಡ್ಡ ದೊಡ್ಡ ಲೆವೆಲಲ್ಲಿ ಮೈತ್ರಿ ಆಗಿಬಿಟ್ಟಿದೆ, ಕಾರ್ಯಕರ್ತರ ಲೆವೆಲ್ನಲ್ಲಿಲ್ಲ, ರಾಜ್ಯದ ನಾಯಕರುಗಳದ್ದು ಒಪ್ಪಿಗೆನೇ ಇಲ್ಲ. ಈ ಥರದ ಚರ್ಚೆಗಳೇನಿದ್ವಲ್ಲ, ಅಂಥ ಚರ್ಚೆಗಳನ್ನು ಹೀಗೆ ಒಬ್ಬರ ಹೋರಾಟದಲ್ಲಿ ಇನ್ನೊಬ್ಬರು ಬಂದು ಭಾಗವಹಿಸಿದಾಗ ಅಂಥ ಚರ್ಚೆಗಳು ತಕ್ಕ ಮಟ್ಟಿಗೆ ಕಡಿಮೆ ಆಗ್ತವೆ. ನೋಡೋಣ ಪಾದಯಾತ್ರೆ ಹೆಂಗಾಗತ್ತೆ, ಯಾವ್ಯಾವ ನಾಯಕರುಗಳು ಬಂದು ಹೆಜ್ಜೆ ಹಾಕ್ತಾರೆ, ಪಾದಯಾತ್ರೆಯ ಸಂದರ್ಭದಲ್ಲಿ ಆಗಲಿರುವ ಚರ್ಚೆಗಳೇನು. ಗುರುವಾರ ಏನೋ ಮುಖ್ಯಮಂತ್ರಿಗಳು ದಿಲ್ಲಿಗೆ ಹೋಗ್ತಾ ಇದ್ದಾರೆ. ಆ ಒಂದು ವಿಮೆನ್ ಸೀಟ್ ಒಂದು ಭರ್ತಿಯಾಗಬೇಕಾಗಿದೆ. DK ಶಿವಕುಮಾರ್ ಅವರ ಕ್ಯಾಬಿನೆಟ್ನಲ್ಲಿ ಯಾವ ಮಹಿಳೆಯೂ ಇಲ್ಲ, ಅವ್ರಿಗೋಸ್ಕರ ಇಟ್ಟಿರುವ ಒಂದು ಸ್ಥಾನ ಅದು ಭರ್ತಿಯಾಗಬೇಕು. ನಿಗಮ ಮಂಡಳಿಗಳ ನೇಮಕಾತಿಯ ಬಗ್ಗೆ ಕೆಲವು ಪ್ರಶ್ನೆಗಳಿದ್ದಾವೆ. ದಿಲ್ಲಿಗೆ ಹೋದಾಗ ಡೆಫಿನೆಟ್ಲಿ ನಾಗೇಂದ್ರ ರಾಜೀನಾಮೆಗೆ ಆಗ್ರಹಿಸಿ BJP ನಡೆಸಿದ ಹೋರಾಟದ ವಿಷಯನೂ ಚರ್ಚೆಗೆ ಬರುತ್ತೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.